ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಆನೇಕಲ್ ಭಾಗದಲ್ಲಿ ಸ್ಟೇಡಿಯಂ ಮಾಡೋದಕ್ಕೆ ಹೊರಟಿದೆ. ಈ ವಿಚಾರವಾಗಿ ಸ್ಟೇಡಿಯಂನ ವಿರೋಧಿಸಿ ಇಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೀನಿ. ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ವಕೀಲರಾದಂತಹ ಅಭಿಷೇಕ್ ರಮೇಶ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ಸಂಘಟನಾ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಅವರು, ಶಿವಸ್ವಾಮಿ ಅವರು ಹಾಗೂ ಸೋಮಶೇಖರ್ ರೈತರು ಸೋಮಶೇಖರ್ ಅವರು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಅವರು ಮಾತನಾಡ್ತಾರೆ. ಧನ್ಯವಾದಗಳು ಜೀವನ್ ಅವರಿಗೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಮತ್ತೆ ಪತ್ರಕರ್ತ ಸಹೋದರರಿಗೆ ಬಹಳ ಗಂಭೀರವಾದಂತಹ ವಿಚಾರವನ್ನ ನಮ್ಮೆಲ್ಲರಿಗೂ ತಿಳಿಸಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಕರೆಯಲಾಗಿದೆ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ವಿಚಾರ ನಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಏನು ಬನ್ನೇರುಘಟ್ಟ ಪಕ್ಕದಲ್ಲೇ ಇರುವಂತಹ ಆನೇಕಲ್ನ ಬೆಂಗಳೂರು ಕಸ್ಬಾ ಹೋಬಳಿಯ ಇಂಡ್ಲುವಾಡಿ ಅಂತಕ್ಕಂಥ ಗ್ರಾಮದ ಬಳಿಯಲ್ಲಿ ಸರ್ಕಾರ ಇವತ್ತು ಬಹಳ ದೊಡ್ಡದು ಅಂದ್ರೆ ಏನು ಬಹುಶಃ ಏನು ವಿಶ್ವದ ಅತಿ ದೊಡ್ಡ ಒಂದು ಸ್ಟೇಡಿಯಂನ ನಿರ್ಮಾಣ ಮಾಡ್ಬೇಕಂತ ಹೇಳಿ ಅಲ್ಲಿ ಸುಮಾರು 71 ಎಕರೆ ಭೂಮಿಯಲ್ಲಿ ಆ ಸ್ಟೇಡಿಯಂನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಇಲ್ಲಿ ಸರ್ಕಾರ ಸ್ಟೇಡಿಯಂ ಮಾಡ್ಲಿ, ಜನರಿಗೆ ಉಪಯೋಗ ಆಗುವಂತಹ ಈ ತರದ ನೂರಾರು ಕೆಲಸಗಳನ್ನ ಮಾಡ್ಲಿ, ಆದ್ರೆ ಸರ್ಕಾರ ಒಂದು ಸೂಕ್ಷ್ಮತೆ, ಸಂವೇದನೆ ಅಥವಾ ಈ ಭೂಮಿ ಮೇಲೆ ಕೇವಲ ಮನುಷ್ಯರಷ್ಟೇ ಬದುಕೋದಿಕ್ಕೆ ಯೋಗ್ಯರು, ಮನುಷ್ಯರಿಗಾಗಿ ನಾವು ಏನೆಲ್ಲ ಯೋಜನೆಗಳನ್ನ ಅಭಿವೃದ್ಧಿಗಳನ್ನ ಮಾಡ್ಬೇಕು ಅದನ್ನ ಕೇವಲ ಮನುಷ್ಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡುವಂತಹ ರೀತಿಯಲ್ಲಿ ಮುಂದಾಗಿರುವಂತಹದ್ದು ನಿಜಕ್ಕೂ ನಮ್ಮೆಲ್ಲರಲ್ಲಿ ಗಾಬರಿಯನ್ನ ಹುಟ್ಟಿಸಿದೆ. ಈ ಒಂದು ಸ್ಥಳ ಸರ್ಕಾರ ಏನು ಇವತ್ತು ಅಲ್ಲೊಂದು ಸ್ಟೇಡಿಯಂ ಮಾಡ್ಲಿಕ್ಕೆ ಹೊರಟಿದೆ. ಆ ಸ್ಟೇಡಿಯಂ ಇರುವಂತದ್ದು ಬನ್ನೇರುಘಟ್ಟ ಏನು ನ್ಯಾಷನಲ್ ಪಾರ್ಕ್ ಏನಿದೆ ಅದರ ಕೂಗಳತೆ ದೂರದಲ್ಲಿ, ಏನು 1.5 ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಈ ಒಂದು ಸ್ಟೇಡಿಯಂನ ಮಾಡ್ಲಿಕ್ಕೆ ಹೊರಟಿದೆ. ಅಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದೊಂದು ಕನೆಕ್ಟಿವಿಟಿ ಇರುವಂತಹ ಒಂದು ಫಾರೆಸ್ಟ್. ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳ ಗಡಿ ಭಾಗದ ಏನು ಅರಣ್ಯಗಳಿದಾವೆ ಆ ಎಲ್ಲ ಅರಣ್ಯಗಳಿಗೆ ಕನೆಕ್ಟ್ ಆಗೋದ್ರ ಮುಖಾಂತರ ಮತ್ತೆ ಇಲ್ಲಿ ಏನು ಸರ್ಕಾರವೇ ಘೋಷಿಸಿರುವಂತಹ ಹಲವಾರು ಇಂಟರ್ ಸ್ಟೇಟ್ ಅನಿಮಲ್ ಕಾರಿಡಾರ್ಗಳು, ಬಹಳ ಮುಖ್ಯವಾಗಿ ಇಂಟರ್ ಸ್ಟೇಟ್ ಎಲಿಫೆಂಟ್ ಕಾರಿಡಾರ್ಗಳು ಇಲ್ಲಿ ಇರುವಂತಹದ್ದು. ಸೊ ಇಂಥ ಒಂದು ಬಹಳ ಸೆನ್ಸಿಟಿವ್ ಆಗಿರುವಂತಹ ಅರಣ್ಯ ಪ್ರದೇಶದಲ್ಲಿ ಸುಮಾರು 80,000 ಜನರು ಕೂತ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಇರುವಂತಹ ಒಂದು ಕ್ರೀಡಾಂಗಣವನ್ನ ನಾವು ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಇವತ್ತು ಏನ್ ಕೈ ಹಾಕಿದೆ. ಒಂದ್ ರೀತಿಯಲ್ಲಿ ಇವರು ನಾನಾಗ್ಲೇ ಹೇಳಿದಂಗೆ ಇದು ನಾವು ಮನುಷ್ಯರಷ್ಟೇ ಇಲ್ಲಿ ಬದುಕ್ತಾ ಇರೋದು ಭೂಮಿ ಮೇಲೆ, ಹಾಗಾಗಿ ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು ನಮ್ಗೆ ಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳಿಗೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಅಂತ ಅನಿಸ್ತಾ ಇದೆ. ಬನ್ನೇರುಘಟ್ಟ ಬಹಳ ದೊಡ್ಡದಾಗಿರ್ತಕ್ಕಂಥ ಮತ್ತೆ ಕರ್ನಾಟಕಕ್ಕೆ ಬಹಳ ಒಂದ್ ರೀತಿಯಲ್ಲಿ ಹಲವಾರು ತರಹದ ಜೀವ ವೈವಿಧ್ಯಗಳನ್ನ ಪೋಷಿಸ್ತಾ ಇರ್ತಕ್ಕಂಥ, ಬೆಳೆಸ್ತಾ ಇರ್ತಕ್ಕಂಥ, ತನ್ನೊಳಗಡೆ ಇಟ್ಕೊಂಡು ಸಾಕ್ತಾ ಇರುವಂತಹ ಒಂದು ಅರಣ್ಯ ಪ್ರದೇಶ ಆಗಿದೆ. ಇಂಥ ಅರಣ್ಯ ಪ್ರದೇಶದಲ್ಲಿ ಇವರು ಇಲ್ಲಿ ಹಲವಾರು ಸರ್ಕಾರವೇ ನಿಗದಿಪಡಿಸಿರುವಂತಹ ಮತ್ತೆ ಸರ್ಕಾರವೇ ತಂದಿರ್ತಕ್ಕಂಥ ಹಲವಾರು ಕಾನೂನುಗಳನ್ನ ಇವರು ಗಾಳಿಗೆ ತೂರಿ ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿನ ಒಳಗೆ ಈ ತರದ ಒಂದು ಸ್ಟೇಡಿಯಂನ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ಕೀಟ ಇವೆಲ್ಲದಕ್ಕೂ ಕೂಡ ಹಾನಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಏನು ಈ ಒಂದು ಉದ್ದೇಶ ಸರ್ಕಾರ ಮುಂದೆ ಹಾಕಿದೆ. ಇದು ನಿಜಕ್ಕೂ ಹಲವಾರು ಜನರು, ಪರಿಸರ ಪ್ರೇಮಿಗಳಿಗೆ ಮತ್ತೆ ವನ್ಯಜೀವಿ ಪ್ರೇಮಿಗಳಿಗೆ ಮತ್ತೆ ಈ ನಾಡು ಅಂತಕ್ಕಂಥದ್ದು, ಈ ಭೂಮಿ ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗಲ್ಲ, ಇಲ್ಲಿರ್ತಕ್ಕಂಥ ಸಕಲ ಪ್ರಾಣಿ ಜೀವಿಗಳಿಗೂ ಈ ಭೂಮಿ ದಕ್ಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಂದ್ ರೀತಿನಲ್ಲಿ ಎಲ್ಲ ಜೀವಿಗಳಿಗೂ ಸೂಕ್ತವಾದಂತಹ ಒಂದು ಭೂಮಿಯನ್ನ, ವಾತಾವರಣವನ್ನ ನಾವು ಇಲ್ಲಿ ಕಟ್ಟಬೇಕು ಅಂತ, ನಾಡನ್ನ ನಿರ್ಮಿಸಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಾ ಇರುವಂತಹ KRS ಪಕ್ಷಕ್ಕೂ ನಮಗೂ ಕೂಡ ಇವತ್ತು ಒಂದು ಆಘಾತ ಸೃಷ್ಟಿಯಾಗಿದೆ. ನಾನು ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಇವತ್ತು ಸರ್ಕಾರ ಸ್ಟೇಡಿಯಂನ ಮಾಡ್ತಾ ಇದೆ. ಅದು
ನಿಜಕ್ಕೂ ಏನು ಸರ್ಕಾರವೇ ಹೇಳುವ ರೀತಿಯಲ್ಲಿ ಅರಣ್ಯ ಪ್ರದೇಶವನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಇಕೋ ಸೆನ್ಸಿಟಿವ್ ಝೋನ್ ಏನಿದೆ, ಇಕೋ ಸೆನ್ಸಿಟಿವ್ ಝೋನ್ ಅಂತಕ್ಕಂಥ ಒಂದು ಅರಣ್ಯದ ಸುತ್ತಮುತ್ತ ಒಂದು ನಿಷೇಧಿತ ಪ್ರದೇಶ ಏನಿದೆ, ಆ ನಿಷೇಧಿತ ಪ್ರದೇಶದ ಒಳಗೆ ಇವತ್ತು ಸರ್ಕಾರ ಈ ಸ್ಟೇಡಿಯಂನ ಮಾಡೋದಕ್ಕೆ ಮುಂದಾಗಿದೆ. ಹಲವಾರು ಕಾರಣಗಳಿರ್ತವೆ, ನಮ್ಗೆ ಬಹಳಷ್ಟು ಕಾರಣಗಳು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಕಳೆದ 2016ನೇ ಇಸ್ವಿನಲ್ಲಿ ಈ ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಏನಿದೆ, ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನು ಸುಮಾರು 268 ಎಕರೆ, 268 ಸ್ಕ್ವೇರ್ ಕಿಲೋಮೀಟರ್, ಬನ್ನೀರ್ಘಟ್ಟ ಸುತ್ತಮುತ್ತ ಸುಮಾರು 268 ಸ್ಕ್ವೇರ್ ಕಿಲೋಮೀಟರ್ ಈ ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ನಿಗದಿ ಮಾಡಲಾಗಿರುತ್ತೆ. ಅದನ್ನ 2016ನಲ್ಲಿ ಇವರು ಮತ್ತೆ ಡಿನೋಟಿಫೈ ಮಾಡಿ ಅದನ್ನ ಸುಮಾರು 100 ಕಿಲೋಮೀಟರ್, 100 ಸ್ಕ್ವೇರ್ ಕಿಲೋಮೀಟರ್ ನ ಕಡಿತ ಮಾಡ್ತಾರೆ. ಈಗಾಗಲೇ ಆ 100 ಸ್ಕ್ವೇರ್ ಕಿಲೋಮೀಟರ್ ಕಡಿತ ಮಾಡಿರೋ ಕಾರಣದಿಂದಾಗಿ ಅಲ್ಲಿ ಸುತ್ತಮುತ್ತ ಬನ್ನೇರುಘಟ್ಟ ಸುತ್ತಮುತ್ತ ನೂರಾರು ಕ್ರಷರ್ಗಳು, ಏನು ರೆಸಾರ್ಟ್ಗಳು, ಸ್ಪಾಗಳು, ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಈ ತರದ್ದು ನಿಷೇಧಿತ ಪ್ರದೇಶದಲ್ಲೇ ಈಗಾಗಲೇ ತಲೆ ಎತ್ತಿದ್ದಾವೆ. ಇನ್ನ ಇದರ ಹೊರತಾಗಿ ಸುಮಾರು 80,000 ಕೆಪಾಸಿಟಿ ಇರುವಂತಹ ನಾವು ಒಂದು ಸ್ಟೇಡಿಯಂನ ಅಲ್ಲಿ ಮಾಡ್ತೀವಿ ಅಂತ ಅಂದ್ರೆ, ಆ ಸ್ಟೇಡಿಯಂನಿಂದ ಉಂಟಾಗುವಂತ ಅನಾಹುತಗಳು ಏನು ಪರಿಸರದ ಮೇಲೆ ಅನ್ನುವಂಥದ್ದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆದ್ರೆ ಇವತ್ತಿನ ಸರ್ಕಾರಕ್ಕೆ ಅದ್ಯಾವುದು ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ, ಸರ್ಕಾರದ ಬಹುತೇಕ ಕಣ್ಣು ಇವತ್ತು ಸರ್ಕಾರ ನಡೆಸುವಂತಹ ಭ್ರಷ್ಟ, ಜನವಿರೋಧಿ ಮತ್ತೆ ಪರಿಸರ ವಿರೋಧಿ ರಾಜಕಾರಣಿಗಳ ಕಣ್ಣು ಇವತ್ತು ಭೂಮಿ ಮೇಲೆ ಬಿದ್ದಿದೆ. ಅಲ್ಲಿ ಭೂಮಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿ ಏನಿದೆ, ಗೋಮಾಳ ಏನಿದೆ, ಸರ್ಕಾರಿ ಭೂಮಿ ಏನಿದೆ, ಈ ತರಕ್ಕೆ ನೋಟಿಫೈ ಮಾಡಿಕೊಂಡು ಅದನ್ನ ನಾವು ಏನೊಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಳ್ಳುವ ಮುಖಾಂತರ ಸರ್ಕಾರ ಇವತ್ತು ಸರ್ಕಾರಿ ಭೂಮಿಯನ್ನ ಕೊಳ್ಳೆ ಹೊಡೆಯುವಂತ ಷಡ್ಯಂತ್ರವನ್ನ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸ್ಪಷ್ಟವಾಗಿ ಇದರಿಂದ ನಮಗೆ ಕೆಲವು ದಾಖಲೆಗಳು ಸಿಕ್ಕಿದಾವೆ. ಅದನ್ನ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾಗ್ಲೇ ಹೇಳ್ದಂಗೆ ಸ್ಟೇಡಿಯಂ ಮಾಡೋದ್ರಿಂದ ಈಗ ಅಲ್ಲಿ ಹಲವಾರು ಎಲಿಫೆಂಟ್ ಕಾರಿಡಾರ್ಗಳು ಇದಾವೆ. ಈಗ ಸರ್ಕಾರ ಅಲ್ಲೋಗಿ ಈ ಒಂದು ಝೋನ್ ಅಲ್ಲೇ ಪರಿಸರದ ಒಂದು ಒಳಗಡೆನೆ ಈ ಒಂದು ಇದನ್ನ ಮಾಡೋದ್ರಿಂದ ಎಷ್ಟೆಲ್ಲ ಅಲ್ಲಿ ಆಗ್ತಕ್ಕಂಥ ಲೈಟ್ಗಳಿರ್ಬೋದು, ಸ್ಟೇಡಿಯಂನಲ್ಲಿ ಆಗ್ತಕ್ಕಂಥ ಲೈಟು, ಶಬ್ದ, ಅಲ್ಲಿ ಹೋಗ್ತಕ್ಕಂಥ ವಾಹನಗಳಾಗಿರ್ಬೋದು. ಈಗಾಗ್ಲೇನೆ ರೈತರು ಅಲ್ಲಿ ಆನೇಕಲ್ ಭಾಗದಲ್ಲಿ ಸಾಕಷ್ಟು ಜನ ರೈತರು ಕಾಡಾನೆಗಳು ತಮ್ಮ ಊರಿಗೆ ಬರ್ತಾ ಇರುವಂತದ್ದು, ಚಿರತೆಗಳು ತಮ್ಮ ಊರಿಗೆ ಬರ್ತಾ ಇರುವಂತದ್ದು ಎಲ್ಲ ವಿಚಾರವಾಗಿ ಈಗಾಗಲೇ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಮುಂದುವರೆದು ಈ ರೀತಿಯಾಗಿ ಅಲ್ಲಿ ಒಂದಷ್ಟು ನಗರೀಕರಣ ಮಾಡೋದ್ರ ಮುಖಾಂತರ ಇಡೀ ಸಾವಿರಾರು ಎಕರೆ, ಇವತ್ತೇನು 70 ಎಕರೆನಲ್ಲಿ ನಾವು ಸ್ಟೇಡಿಯಂ ಮಾಡಿದ್ರು ಕೂಡ ಅದ್ರ ಮುಂದುವರಿದ ಭಾಗವಾಗಿ ಅಲ್ಲೊಂದಷ್ಟು ಒಂದು ಕ್ರೀಡಾ ವಸತಿ ಸಮುಚ್ಚಯವನ್ನು ಕೂಡ ಮಾಡ್ತೀವಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಅನ್ನುವಂತ ನಿಟ್ಟಿನ ಸರ್ಕಾರ ಹೇಳ್ತಾ ಇದೆ. ಅದನ್ನ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಪರಿಸರ ಅಲ್ಲಿ ಏನು ಅರಣ್ಯದ ಪರಿಸರ ಇದೆ, ಆ ಪರಿಸರ ಕಂಪ್ಲೀಟ್ ಆಗಿ ನಗರೀಕರಣ ಆದ್ರೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು ಏನಾಗ್ಬೇಕು, ಪರಿಸರದ ಕತೆ ಏನಾಗ್ಬೇಕು, ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನೆಲ್ಲವನ್ನ ಪರಿಗಣಿಸಿ ಮಾಡಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಭೂಮಿಯ ಆಸೆಗೆ, ದುಡ್ಡಿನ ಆಸೆಗೆ ಇವತ್ತು ತಮ್ಮನ್ನ ತಾವು ಮಾರ್ಕೊಂಡು ಈ ಕೆಲಸಕ್ಕೆ ಇಳಿದಿದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹಳ ಸ್ಪಷ್ಟವಾಗಿ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ವಿರೋಧಿಸ್ತಾ ಇದೆ. ಇದ್ರ ನಡುವೆ ಹಲವಾರು ವಿಚಾರಗಳು ನಾನು ನಿಮ್ಗೆ ಹೇಳೋದಾದ್ರೆ, ಇಕೋ ಸೆನ್ಸಿಟಿವ್ ಝೋನ್ ಏನಿದೆ, ಆಮೇಲೆ ಸರ್ಕಾರ ಇವತ್ತು ಏನು ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿ ಕ್ರೀಡಾಂಗಣ ಮಾಡೋದಕ್ಕೆ ಹೊರಟಿದೆ. ಅದು ಇದು ಏನು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ ಅವರಾಗ್ಲಿ ಅಥವಾ BCCI ಇದೆಯಲ್ಲ ಅವರಾಗ್ಲಿ ಇದಕ್ಕೆ ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡಿ ಮಾಡ್ತಾ ಇಲ್ಲ. ಸರ್ಕಾರ KSB ಇಂದ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಂಸ್ಥೆಯಿಂದ ಇವತ್ತು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಸರ್ಕಾರಕ್ಕೆ ಮೊದಲನೇದಾಗಿ ಸರ್ಕಾರಕ್ಕೆ ಏನು ಅಂತ ದರ್ದು ಈ ತರದ ಯೋಜನೆ ಮಾಡುವಂತದ್ದು, KSB ಯಾವ ತರದ ಸಂಸ್ಥೆ, ಯಾವ ರೀತಿಯಾಗಿ ಇವತ್ತು KSB ಸಂಸ್ಥೆ ಸ್ಥಾಪನೆ ಆಗಿ ಅದರ ಉದ್ದೇಶವನ್ನು ಯಾವ ರೀತಿಯಾಗಿ ಈಡೇರಿಸ್ತಾ ಇದೆ, ಮತ್ತೆ ಎಷ್ಟೆಲ್ಲ ಗುಣಮಟ್ಟದ ಕಾಮಗಾರಿಯನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅಂತ KSB ಸಂಸ್ಥೆಯ ಮುಖಾಂತರ ಇವರು ಇವತ್ತು ಒಂದು ಕ್ರಿಕೆಟ್ ಸ್ಟೇಡಿಯಂನ ಕಟ್ಕೊಡೋದಕ್ಕೆ ಸಾವಿರಾರು ಕೋಟಿಯನ್ನ ಇವತ್ತು ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ. ಈಗಾಗಲೇ ಇಕೋ ಸೆನ್ಸಿಟಿವ್ ಝೋನ್ ಏನಿದೆ 268 ಸ್ಕ್ವೇರ್ ಕಿಲೋಮೀಟರ್ ಏನಿತ್ತು ಅದನ್ನ ಸರ್ಕಾರ 2016ರಲ್ಲಿ 168 ಸ್ಕ್ವೇರ್ ಕಿಲೋಮೀಟರ್ಗೆ ಇಳಿಸಿರುವಂತದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಆ ದೂರ ಇರೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಒಂದು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿಯನ್ನ ರಚಿಸಿ ಸುಪ್ರೀಂ ಕೋರ್ಟ್ ನ ಒಂದು ಡೈರೆಕ್ಷನ್ಸ್ ಮೇಲೆ ಆ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಬಂದು
ತನಿಖೆ ಮಾಡಿ ಇದೆಲ್ಲ ಏನೇನಾಗಿದೆ, ಇಲ್ಲಿ ನಿಜವಾಗ್ಲೂ ಇಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆಯಾ, ಈ ಜಾಗದಲ್ಲಿ ಸ್ಟೇಡಿಯಂ ಮಾಡೋದಕ್ಕೆ ಇದು ಜಾಗ ಸೂಕ್ತವಾಗಿದ್ಯಾ, ಇವೆಲ್ಲವನ್ನ ಅವರು ಪರಿಶೀಲಿಸಿ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಈಗ ಅವರು ತಮ್ಮ ವರದಿಯನ್ನ ಶಿಫಾರಸು ಮಾಡ್ತಾ ಇದ್ದಾರೆ. ಆ ವರದಿಯನ್ನ 2026 ಇತ್ತೀಚೆಗಷ್ಟೇ ಜನವರಿ ಅಥವಾ ಮಾರ್ಚ್ ಅಲ್ಲಿ ಜನವರಿ 2026 ಅದು ಸುಪ್ರೀಂ ಕೋರ್ಟ್ಗೆ ಅದನ್ನ ಏನು ವರದಿಯನ್ನ ಸೆಂಟ್ರಲ್ ಎಂಪವರ್ಮೆಂಟ್ ಕೊಟ್ಟಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವ್ರು ಏನು 268 ಸ್ಕ್ವೇರ್ ಕಿಲೋಮೀಟರ್ನ 168 ಸ್ಕ್ವೇರ್ ಕಿಲೋಮೀಟರ್ಗೆ ತಂದಿದ್ದಾರೆ, ಅದನ್ನ ಏನು ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅನ್ನ, ಅದು ಖಂಡಿತವಾಗಿಯೂ ಅದು ವನ್ಯಜೀವಿಗಳು ಮತ್ತೆ ಪರಿಸರಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕ್ರಮ. ಅದನ್ನ ಇವರು 268 ಸ್ಕ್ವೇರ್ ಕಿಲೋಮೀಟರ್ಗೆ ಉಳಿಸ್ಕೋಬೇಕು ಅಂತ ಬಹಳ ಸ್ಪಷ್ಟವಾಗಿ ಆ ವರದಿಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಹಲವಾರು ಸುಮಾರು ಇವರೇನೆ ನಾವೇ ಹೇಳ್ತಾ ಇರೋದಲ್ಲ, ಯಾವುದು ಸುಪ್ರೀಂ ಕೋರ್ಟ್ ನೇಮಿಸಿರ್ತಕ್ಕಂಥ ಕಮಿಟಿನೇ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಈಗಾಗಲೇ ಇವ್ರು ಏನು ಹೆಚ್ಚುವರಿಯಾಗಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಸುಮಾರು 100 ಸ್ಕ್ವೇರ್ ಕಿಲೋಮೀಟರ್ನ. ಆ 100 ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಈಗಾಗಲೇ ಬಂದಿರ್ತಕ್ಕಂಥ ಹಲವಾರು ರೆಸಾರ್ಟ್ಗಳು, ಸ್ಪಾಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಇಂದ ಅಲ್ಲಿ ವನ್ಯಜೀವಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಅವರು ಸುಪ್ರೀಂ ಕೋರ್ಟ್ಗೆ ತಮ್ಮ ವರದಿಯನ್ನ ಕೊಟ್ಟಿದ್ದಾರೆ. ಇದು ಇನ್ನು ಕೋರ್ಟ್ ನಲ್ಲಿ ದಾವೆ ಮುಗ್ದಿಲ್ಲ, ಕೋರ್ಟ್ ನಲ್ಲಿ ದಾವೆ ನಡೀತಾ ಇದೆ. ಸರಿ, ಸರ್ಕಾರ ಇಷ್ಟೆಲ್ಲ ಇರಬೇಕಾದ್ರೂ 1,000 ಕೋಟಿ ರೂಪಾಯಿನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಈಗ ಅಲ್ಲಿ ಖರ್ಚು ಮಾಡ್ಬಿಟ್ಟು ಅಲ್ಲೇನೋ ಒಂದು ಸ್ಟೇಡಿಯಂ ಇನ್ನೊಂದು ಅಥವಾ ಇನ್ನ 2,500 ಕೋಟಿ ರೂಪಾಯಿನಲ್ಲಿ ಒಂದು ಕ್ರೀಡಾ ಸಮುಚ್ಚಯ ಕಟ್ತೀವಿ ಅಂತ ಹೇಳ್ತಾ ಇದಾರೆ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ನಿಮ್ಗೆ ಇನ್ನಾನು ಅದು ಯಾವುದು ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅನ್ನುವಂತ ಒಂದು ವಿಚಾರವಾಗಿ ಗೊಂದಲ ಇರಬೇಕಾದ್ರೆ ಆ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಅದು ಏನು ಟ್ರಯಲ್ ನಡೀತಾ ಇರಬೇಕಾದ್ರೆ ಈ ಸಂದರ್ಭದಲ್ಲೇ ನೀವು ಅಲ್ಲಿ ಹೋಗಿ ಮಾಡುವಂತಹ ದರ್ದಾದ್ರೂ ಏನಿತ್ತು ನಿಮ್ಗೆ ಸರ್ಕಾರಕ್ಕೆ? ಯಾಕೆ ನೀವು ಯಾವಾಗ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲ ಕೆಲಸಗಳಿಗೆ ಬಿಡದಿ, ಈ ಕಡೆ ಕನಕಪುರ, ಈ ಕಡೆ ದೇವನಹಳ್ಳಿ, ನಿಮ್ಗೇನು ಕರ್ನಾಟಕ ಅಂತ ಅಂದ್ರೆ ಕನಕಪುರ, ಬಿಡದಿ, ದೇವನಹಳ್ಳಿ ಕಾಣ್ತಾ ಇದೆಯಾ? ಯಾಕೆ ಇವತ್ತು ಸರ್ಕಾರದ ಕಣ್ಣಿಗೆ ಎಷ್ಟೋ ಕಡೆ ಹಿಂದುಳಿದಿರ್ತಕ್ಕಂತ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿದಾವೆ. ಇವತ್ತು ನೀವು ಆಯ್ತು ಸ್ಟೇಡಿಯಂ ಮಾಡ್ಬೇಕೆ ಅಂತ ಅಂದ್ರೂ ಸ್ಟೇಡಿಯಂ ಮಾಡೋದಕ್ಕೆ ಇವತ್ತು ಕರ್ನಾಟಕದಲ್ಲಿ ನೀವು ಜನ ಬರೋದಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಇರುವಂತಹ ಏರ್ಪೋರ್ಟ್ಗಳಿರುವಂತಹ ಎಷ್ಟು ಜಿಲ್ಲೆಗಳು ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಬೆಳಗಾವಿ ಇದೆ, ಹುಬ್ಳಿ ಇದೆ, ಕಲಬುರಗಿ ಇದೆ, ಶಿವಮೊಗ್ಗ ಇದೆ. ಶಿವಮೊಗ್ಗ ಬಿಟ್ಟಾಕೋಣ, ಈಗ ನಾರ್ತ್ ಕರ್ನಾಟಕದಲ್ಲಿ ಅಷ್ಟೆಲ್ಲ ಜಾಗಗಳಿದಾವೆ. ನೀವು ಯಾಕೆ ಅಲ್ಲಿ ಮಾಡ್ದಲ್ಲ ಇವತ್ತು ಇಲ್ಲೇ ಮಾಡ್ತಾ ಇರುವಂತದ್ದು? ನಮಗೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತ ಬಹಳ ಸ್ಪಷ್ಟವಾಗಿರುವಂತಹ ಮಾಹಿತಿ ಏನು ಅಂತ ಅಂದ್ರೆ, ಇಲ್ಲಿ ರಾಜಕಾರಣಿಗಳ ಸ್ವಹಿತಾಸಕ್ತಿ ಇದೆ, ರಾಜಕಾರಣಿಗಳದ್ದು ಸೆಲ್ಫ್ ಇಂಟ್ರೆಸ್ಟ್ ಇದೆ. ರಾಜಕಾರಣಿಗಳು ಈಗಾಗಲೇ ಆಮೇಲೆ ನೋಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ಬಹಳ ದೊಡ್ಡದಾಗಿ ನಡೀತಾ ಇದೆ. ಯಾಕೆ ಇವತ್ತು ನಮ್ಮ ರಾಜಕಾರಣಿಗಳು ಇವತ್ತು ಈ ವರ್ಷ 1,000 ಕೋಟಿ ಇದ್ರೆ ಮುಂದಿನ ವರ್ಷ 1,500 ಕೋಟಿ, ಆಚೆ ವರ್ಷ 2,000 ಕೋಟಿ, 3,000 ಕೋಟಿಗಳು ಅವರ ಅಸೆಟ್ಟು ಹೇಗೆ ಈ ರೀತಿಯಾಗಿ ಬೆಳೀತಾ ಇದಾವೆ ಅಂತಂದ್ರೆ ಯಾರನ್ನು ಕಷ್ಟಪಟ್ಟು ನಮ್ಮಾಗೆ ರೈತರಾಗೆ ಏನು ಭೂಮಿಯಲ್ಲಿ ಬೆವರು ತೋರಿಸಿ ದುಡಿದೀವಿ, ಯಾರು ದುಡಿತಾ ಇಲ್ಲ. ಈ ರೀತಿಯಾಗಿ ಸರ್ಕಾರಿ ಭೂಮಿ ಏನಿದೆ ಅಲ್ಲಿ ಅಭಿವೃದ್ಧಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅನ್ನುವಂತ ಹೆಸರಲ್ಲಿ ಇವತ್ತು ಈ ತರದ ಅಭಿವೃದ್ಧಿ ಕಾರ್ಯಗಳನ್ನ ಘೋಷಣೆ ಮಾಡಿ ಅದನ್ನ ಸರ್ಕಾರಿ ರೈತರ ಭೂಮಿಯನ್ನ ನಗರೀಕರಣ ಮಾಡೋದು. ಆ ನಗರೀಕರಣದ ಕಾರಣಕ್ಕಾಗಿ ಅಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಏನ್ ಹೆಚ್ಚಾಗುತ್ತೆ, ಆ ರಿಯಲ್ ಎಸ್ಟೇಟ್ ಬೆಲೆ ಹೆಚ್ಚಾಗೋ ಕಾರಣಕ್ಕಾಗಿ ಅಲ್ಲಿ ಇವ್ರಿಗೆ ಸರ್ಕಾರ ನಡೆಸೋರಿಗೆ ಗೊತ್ತು. ಇವತ್ತಿನ ಕ್ರಿಕೆಟ್ ಸ್ಟೇಡಿಯಂ ಬರುತ್ತೆ ಅಂತ ಅಂದ್ರೆ ಇವ್ರಿಗೆ ಹೆಚ್ಚು ಕಡಿಮೆ ಹಲವಾರು ವರ್ಷಗಳ ಮುಂಚೆನೆ ಅವ್ರಿಗೆ ಕ್ರಿಕೆಟ್ ಸ್ಟೇಡಿಯಂ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇರೋ ಕಾರಣಕ್ಕಾಗಿನೇ ಇವರು ಹಲವಾರು ಈಗಾಗಲೇ ನಮಗೆ ಗೊತ್ತಿರೋ ಹಂಗೆ ಇಲ್ಲಿ ಹಲವಾರು ಜನರು ನನ್ನ ಹೆಸರು ಇದೆ, ನನ್ನ ಹತ್ರ ಪಟ್ಟಿ ಇದೆ, ಅವ್ರದ್ದು ಬೇಕಾದ್ರೆ ಹೇಳ್ತೀನಿ. ಹಲವಾರು ಜನ ರಾಜಕಾರಣಿಗಳು ಯಾರೆಲ್ಲ ಇವತ್ತು 100 ಎಕರೆಗೆ ಬೇಲಿ ಹಾಕೊಂಡು ಈಗಾಗ್ಲೇನೆ ಬೇಲಿ ಹಾಕೊಂಡು ಕಾಯ್ತಾ ಕೂತಿದ್ದಾರೆ ಅಂತ ತಮ್ಮದಲ್ಲದ ಸರ್ಕಾರಿ ಭೂಮಿಗೆ ಈಗಾಗಲೇ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಬೇಲಿ ಹಾಕೊಂಡು ಕೂತಿದ್ದಾರೆ. ಇನ್ನೊಂದು ಬಹಳ ದುರಂತದ ವಿಚಾರ ಏನು ಅಂತ ಅಂದ್ರೆ, ಅಲ್ಲಿ ಹಲವಾರು ರೈತರು ಪಾಪ ಕಷ್ಟಪಟ್ಟು ಹಲವಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಭೂಮಿಯಲ್ಲಿ ದುಡಿಮೆ ಮಾಡ್ಕೊಂಡು ಏನು ಸಣ್ಣ ಪುಟ್ಟ 1 ಎಕರೆ 20 ಗುಂಟೆ 10 ಗುಂಟೆ ಈ ತರದ ಭೂಮಿನಲ್ಲಿ ಅವರು ಉಳುಮೆ ಮಾಡ್ಕೊಂಡಿದ್ದಂಥವ್ರನ್ನ ಅಲ್ಲಿ ಸಂಪೂರ್ಣವಾಗಿ ಇವತ್ತು ಈ ಯೋಜನೆ ಮಾಡೋದಕ್ಕೆ ಒಕ್ಕಲೆಬ್ಬಿಸಲಾಗಿದೆ. ಸುಮಾರು 3,900 ಚಿಲ್ಲರೆ ನೋಡಿ, 3,933 ಜನ ರೈತರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಲಾಗಿದೆ. ಏನು ಅವರು 1998-53 ಅರ್ಜಿ ಹಾಕೊಂಡು ಅಲ್ಲಿ ಏನ್ ಪಾಪ ಯಾರ್ದು ನೋಡಿ, ನಾನು ನಿಮ್ಗೆ ದಾಖಲೆ ಕೊಡ್ತೀನಿ, ಯಾರ್ದು ಇಲ್ಲಿ 3 ಎಕರೆ 5 ಎಕರೆ 10 ಎಕರೆ 20 ಎಕರೆ ಯಾರನ್ನು ಉಳುಮೆ ಮಾಡ್ತಾ ಇರ್ಲಿಲ್ಲ. ಬಹುತೇಕ ಎಲ್ರದ್ದು 1 ಎಕರೆ 15 ಗುಂಟೆ 20 ಗುಂಟೆ 12 ಗುಂಟೆ 1 ಎಕರೆ 2 ಎಕರೆ ಈ ತರದ ಉಳುಮೆ ಮಾಡ್ತಾ ಇದ್ದಂತ 3,933 ಜನರನ್ನ ಅಲ್ಲಿ ಒಕ್ಕಲೆ ಬರ್ತಾರೆ. ಇನ್ನೊಂದು ಕಡೆ ಪುಣ್ಯಾತ್ಮರು
ನಮ್ಮ ರಾಜಕಾರಣಿಗಳು ಎಂತ ಪಾಪಿಗಳಿದ್ದಾರೆ ಅಂತ ನಾನು ಅವಾಗಲೇ ಹೇಳಿದೆ. ಇವತ್ತು ಇವರು ಕೇವಲ ಮನುಷ್ಯ ಅಷ್ಟೇ ಇರ್ಬೇಕು ಅಂತ ಯಾಕೆ ಬಯಸ್ತಾರೆ ಅಂತ ಅಂದ್ರೆ, ಇವ್ರ ಪಾಪಿಗಳು, ಇವ್ರ ಅಪಾಪಿ ಎಷ್ಟಿದೆ ಅಂತ ಅಂದ್ರೆ, ಇಲ್ಲಿ 3,900 ಚಿಲ್ಲರೆ ರೈತರನ್ನ ಒಕ್ಕಲೆಪುರಿಸಿ ಇದನ್ನ ಇಲ್ಲ ಇದು ಗೋಮಾಳ ಜಾಗನ ಹಿಂಗೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಅಂತ ಪಾಪ ಹೇಳಿ ರೈತರನ್ನ ಓಡಿಸ್ತಾರೆ. ಇನ್ನೊಂದು ಕಡೆ ಪುಣ್ಯಾತ್ಮರು ಇವತ್ತಿನ ನಮ್ಮ ಸಾರಿಗೆ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಸುಮಾರು 106 ಎಕರೆ ಭೂಮಿಯನ್ನ, ಇವತ್ತಿನ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಅಲ್ಲಿ ಸುಮಾರು 106 ಎಕರೆ ಜಮೀನಿಗೆ ಬೇಲಿ ಹಾಕೊಂಡು ತನ್ನದಲ್ಲದ ಜಮೀನಿಗೆ ಬೇಲಿ ಹಾಕೊಂಡು ಈಗಾಗಲೇ ಅವರ ಹೆಸರಲ್ಲಿ ಖಾತೆ ಪಾಣಿ ಎಲ್ಲ ಇರುವಂತಹ ಸುಮಾರು 20 ಎಕರೆ ಜಮೀನಿನ 50 ಎಕರೆ ಜಮೀನಿನ ದಾಖಲಾತಿ ನಮ್ಮ ಕೈಯಲ್ಲಿದೆ. ಎಷ್ಟು ದುರಂತ ನಡೀತಾ ಇದೆ ಇಲ್ಲಿ, ಎಷ್ಟು ಅನ್ಯಾಯ ನಡೀತಾ ಇದೆ, ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತ ಅಂದ್ರೆ, ರೈತರು ನಾವು ಸಾಮಾನ್ಯ ಜನರು 1 ಕುಂಟೆ 2 ಕುಂಟೆ ಭೂಮಿಯನ್ನ ನಾವು ಉಳುಮೆ ಮಾಡಿ ಅದ್ರ ಮುಖಾಂತರ ಅಲ್ಲಿ ಪರಿಸರವನ್ನ ಕಾಪಾಡ್ತೀವಿ. ನಾವು ಅದನ್ನ ಭೂಮಿಯನ್ನ ಇದು ಯಾವ್ದಕ್ಕೂ ಈ ತರಕ್ಕೆ ಇಕೋ ಸೆನ್ಸಿಟಿವ್ ಝೋನ್ ಏನಿದೆ, ಅರಣ್ಯದ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ, ಅದನ್ನ ನಾವು ಯಾವುದೇ ರೀತಿಯಲ್ಲಿ ಅರಣ್ಯಕ್ಕಾಗ್ಲಿ ವನ್ಯಜೀವಿಗಳಾಗ್ಲಿ ತೊಂದರೆ ಕೊಡೋ ರೀತಿಯಲ್ಲಿ ವ್ಯವಸಾಯ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲ ಅದು ಸಾಧ್ಯ ಇಲ್ಲ, ಕೊಡೋದಿಕ್ ಬರೋದಿಲ್ಲ ನಿಮಗೆ ಇಲ್ಲಿ ಅಂತ ಹೇಳಿ ರೈತರಿಗೆ ಪಾಪ ನೀವು ಒಕ್ಕಲೆಪಡಿಸ್ತೀರಾ 4,000 ರೈತರನ್ನ. ಇನ್ನೊಂದು ಕಡೆ ಇವತ್ತು ರಾಜಕಾರಣಿಗಳಿಗೆ 106 ಎಕರೆ ಜಮೀನನ್ನ, 106 ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ಸೇರಿರುವಂತಹ ಗೋಮಾಳವನ್ನ ನೀವು ಕೊಡ್ತೀರಾ ಅಂತ ಅಂದ್ರೆ, ಇವತ್ತು ಸರ್ಕಾರ ಯಾರ ಪರವಾಗಿದೆ? ಸರ್ಕಾರ ನಡೆಸ್ತಾ ಇರುವಂತವ್ರು ಏನ್ ಕೆಲಸ ಮಾಡ್ತಾ ಇದಾರೆ? ಸಿದ್ದರಾಮಯ್ಯನವರು ಅಥವಾ ಮಂತ್ರಿಗಳು ಇವತ್ತಿರುವಂತವ್ರು 106 ಎಕರೆ ಜಮೀನ್ ಮಾಡೋದಕ್ಕೆ ಸರ್ಕಾರವನ್ನ ನಡೆಸ್ತಾ ಇದಾರ, ಅಥವಾ ರೈತರ, ಜನರ, ಅಲ್ಲಿರ್ತಕ್ಕಂಥ ವನ್ಯಜೀವಿಗಳ ಈ ರಾಜ್ಯದ ಪರಿಸರವನ್ನ ಉಳಿಸೋದಕ್ಕೆ ಅವರು ಕೆಲಸ ಮಾಡ್ತಾ ಇದಾರ ಅನ್ನುವಂತ ಪ್ರಶ್ನೆ ಇವತ್ತು ನಾವೆಲ್ಲರೂ ಅವ್ರನ್ನ ಕೇಳ್ಬೇಕಾಗಿದೆ. ಇನ್ನೊಂದು ಕಡೆ ಹಲವಾರು ಜನರು, ಎಕ್ಸಾಂಪಲ್ ಇನ್ನೊಬ್ರು ಶಾಸಕರು ಸತೀಶ್ ರೆಡ್ಡಿ ಅನ್ನುವಂಥವ್ರು ಕೂಡ ಅಲ್ಲಿ 106 ಎಕರೆ ಭೂಮಿಯನ್ನ ಅಲ್ಲಿ ಈಗಾಗಲೇ ಸರ್ಕಾರಿ ಭೂಮಿ ಇವರೆಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ. ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಸತೀಶ್ ರೆಡ್ಡಿ ಆಗ್ಲಿ, ಅವ್ರ ತಂದೆ ಅವ್ರ ತಾತ ಎಲ್ಲ ಆಗ್ಲಿ ಅಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು, ಪಾಪ ಉಳುಮೆ ಮಾಡ್ತಾ ಇದ್ರು. ಹಾಗಾಗಿ ಅವರು 106 ಎಕರೆ 1,000 ಎಕರೆ ಲ್ಯಾಂಡ್ ಲಾರ್ಡ್ಸ್, ಹಾಗಾಗಿ ಅವ್ರದ್ದು ಊರು ಅದೇನೆ, ಹಾಗಾಗಿ ಅವ್ರ ಜಮೀನಲ್ಲಿ ಇದೆಯಪ್ಪ ನಿಂಜನಪ್ಪ ಅಂತ ಹೇಳಿ ಜನ ನಮ್ಮನ್ನ ಕೇಳ್ಬೋದು. ಆದ್ರೆ ಇದ್ಯಾವುದೂ ಅಲ್ಲಿ ಈ ತರದ ಒಂದು ಸಕಾರಣಗಳೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ರಾಜಕಾರಣಿಗಳು ಅಲ್ಲಿ 106 ಎಕರೆಯನ್ನ ಇವತ್ತು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿನೇ ಇವರು ಪ್ಲಾನ್ ಮಾಡಿ ನಿಗದಿ ಮಾಡಿಕೊಂಡು ಇಲ್ಲೊಂದಷ್ಟು ನಗರೀಕರಣ ಮಾಡ್ಬಿಟ್ರೆ, ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಟೌನ್ಶಿಪ್ ಮಾಡ್ಬಿಟ್ರೆ, ನಾವು ಈಗಾಗಲೇ ಬೇಲಿ ಹಾಕೊಂಡಿರುವಂತ ಜಾಗಗಳೇನಿದಾವೆ ಇವೆಲ್ಲ 1,000 ಕೋಟಿಗೆ ಚಿನ್ನದಂತಹ ಬೆಲೆ ಬಾಳುವಂತ ಭೂಮಿಗಳಾಗ್ತವೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಇಡೀ ವನ್ಯಜೀವಿಗಳು ವಾಸ ಮಾಡ್ತಾ ಇರುವಂತಹ ಬನ್ನಿರಘಟ್ಟವನ್ನ ಇವತ್ತು ನಾಶ ಮಾಡೋದಕ್ಕೆ ಇವತ್ತು ಇಂತಹ ರಾಜಕಾರಣಿಗಳು ಹೊರಟಿದ್ದಾರೆ. ಇಂತಹ ರಾಜಕಾರಣಿಗಳ ಬೆನ್ನೆಲುಬಿಗೆ ಇವತ್ತು ಸರ್ಕಾರ ನಿಂತಿದೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಏನ್ ಮಾಡ್ಬೇಕು? ಯಾರಾದ್ರೂ ರೈತರು, ಯಾರಾದ್ರೂ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ಗಳು, ಯಾರಾದ್ರೂ ವನ್ಯಜೀವಿ ಪ್ರೇಮಿಗಳು, ಪರಿಸರ ಪ್ರೇಮಿಗಳು, ಇಲ್ಲ ಇಲ್ಲಿ ಸಮಸ್ಯೆ ಇದೆ ನೋಡಿ, ಈ ತರಕ್ಕೆಲ್ಲ ಇಲ್ಲಿ ಅನ್ಯಾಯ ಆಗುತ್ತೆ, ವನ್ಯಜೀವಿಗಳಿಗೆ ಕಷ್ಟ ಆಗುತ್ತೆ, ಪರಿಸರಕ್ಕೆ ನಷ್ಟ ಆಗುತ್ತೆ, ದಯವಿಟ್ಟು ನೀವು ಇದನ್ನ ಕೈ ಬಿಡಿ, ಇದನ್ನ ಮಾಡಬಾರ್ದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಅಥವಾ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ನೀವು ಅಂತಹ ವಿರೋಧವನ್ನೇ ರೈತರ, ವನ್ಯಜೀವಿ ವಿಭಾಗದ ಅಥವಾ ಪರಿಸರ ಪ್ರೇಮಿಗಳ ಒಂದು ವಿರೋಧವನ್ನೇ ನೀವು ಧಿಕ್ಕರಿಸಿ, ನಿಮಗೆ ಬೇಕಾಗಿರುವಂತದ್ದು ನೀವ್ ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ನೀವು ಬಡ್ಕೊಳ್ಳಿ, ಪ್ರೆಸ್ ಮೀಟ್ ಮಾಡ್ಕೊಳ್ಳಿ, ನೀವು ಧರಣಿ ಮಾಡ್ಕೊಳ್ಳಿ, ನಾವು ಮಾಡೋದನ್ನೇ ಮಾಡ್ತೀವಿ ಅನ್ನುವಂತಹ ಈ ತರದ ಒಂದು ದಾಷ್ಟ್ಯದಲ್ಲಿ ಸರ್ಕಾರ ವರ್ತಿಸ್ತಾ ಇದೆ ಅಂತ ಅಂದ್ರೆ, ಇದ್ರ ಹಿಂದೆ ಇರುವಂತಹ ರೆವಿನ್ಯೂ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು 1,000 ಕೋಟಿ ಒಂದು ಸರ್ಕಾರವನ್ನೇ ಬದಲು ಮಾಡ್ತಾರೆ. ಇವತ್ತು ಇಲ್ಲಿ ಒಂದು ಇಕೋ ಸೆನ್ಸಿಟಿವ್ ಝೋನ್ ಅನ್ನ ಇವರು ಅತಿಕ್ರಮಣ ಮಾಡಿ ಇವತ್ತು ಅಲ್ಲಿ ಸ್ಟೇಡಿಯಂ ಕಟ್ಟೋದಕ್ಕೆ ಹೊರಟಿದ್ದಾರೆ. ಇವರು ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಆ ಸ್ಟೇಡಿಯಂ ನ ಕಟ್ಟಿ ಅಲ್ಲಿ ಇರ್ತಕ್ಕಂತ ಈಗಾಗಲೇ ಇವರು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂತ ಜಾಗಗಳಿಂದ ಬರುವಂತಹ 1,000 ಕೋಟಿ ಹಣದಿಂದ ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರವನ್ನೇ ಬದಲು ಮಾಡ್ತಾರೆ, ಸರ್ಕಾರವನ್ನೇ ಸ್ಥಾಪನೆ ಮಾಡ್ತಾರೆ. ಇವತ್ತೇನು ಹಣದ ರಾಜಕಾರಣ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಇವತ್ತು ಒಂದು ಪರ್ಯಾಯವಾದ ಹಣದಿಂದ ಇಲ್ಲಿ ಬರ್ತಕ್ಕಂಥ ಬ್ಲಾಕ್ ಮನಿಯಿಂದ ಬೇಕಿದ್ರೆ ಇವರು ಒಂದು ಸಾಮ್ರಾಜ್ಯವನ್ನ, ಒಂದು ಸರ್ಕಾರವನ್ನೇ ನಾವು ನಿರ್ಮಾಣ ಮಾಡಬಹುದು, ಆ ಮಟ್ಟದ ರೆವಿನ್ಯೂ ಇಲ್ಲಿ ಜನರೇಟ್ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಇವರು ಇವತ್ತು ಈ ತರದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಮಗೆ ಹಲವಾರು ಜನ
ವನ್ಯಜೀವಿ ತಜ್ಞರು, ಪರಿಸರ ಪ್ರೇಮಿಗಳು, ಅಲ್ಲಿ ಬಹಳ ಮುಖ್ಯವಾಗಿ ರೈತರು ನೋಡಿ 4,000 ಜನ ರೈತರನ್ನ ಪಾಪ ಅಲ್ಲಿಂದ ಒಕ್ಕಲೆಬ್ಬಿಸಿದ್ದಾರೆ. ಇದು ಒಂದು ಹಂತದ ಮಾಹಿತಿ. ಇನ್ನು ಎಷ್ಟೆಲ್ಲ ಜನರು ರೈತರು ಅಲ್ಲಿರ್ಬೋದು, ತನ್ನ ಊರು, ತಮ್ಮ ಗ್ರಾಮ, ತಮ್ಮ ಪರಿಸರವನ್ನ ಕಾಪಾಡ್ಕೋಬೇಕು ಅಂತ ಬಯಸುವಂತಹ, ಈ ಭೂಮಿಯನ್ನ, ಈ ಮಣ್ಣನ್ನ, ಈ ಪರಿಸರವನ್ನ ಇಷ್ಟಪಡುವಂತ ಎಷ್ಟೆಲ್ಲ ಜನರಿಗೆ ಇವತ್ತು ಇಂಥ ಕೆಲಸದಿಂದ ನೋವಾಗ್ತಿರ್ಬೋದು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸರ್ಕಾರಕ್ಕೆ ತಮ್ಮೆಲ್ಲರ ಮೂಲಕ ಆಗ್ರಹಿಸ್ತಾ ಇದೆ, ಕೂಡಲೇ ನೀವು ಇದನ್ನ, ಈ ಯೋಜನೆಯನ್ನ ಕೈ ಬಿಡಬೇಕು. ಯಾರೆಲ್ಲ ಇವತ್ತು ಭ್ರಷ್ಟ ರಾಜಕಾರಣಿಗಳು ಈ ಯೋಜನೆಗಳ ಮುಖಾಂತರ ಫಲಾನುಭವಿಗಳಾಗೋದಕ್ಕೆ ಹೊರಟಿದ್ದಾರೆ, ಈಗಾಗಲೇ ಅಂತಹ ಕೆಲಸದಲ್ಲಿ, ಅಂತಹ ಪ್ರಯತ್ನದಲ್ಲಿ ಅವರು ತೊಡಗಿದ್ದಾರೆ, ಅವೆಲ್ಲವೂ ಇವತ್ತು ತನಿಖೆಯ ಮುಖಾಂತರ ಬಹಿರಂಗ ಆಗ್ಬೇಕು. ಈ ರಾಜಕಾರಣಿಗಳಿಗೆ ಇಲ್ಲಿ ಜಮೀನು ಹೇಗ್ ಸಿಕ್ತು, ಇಷ್ಟೆಲ್ಲ ರಾಜಕಾರಣಿಗಳು ಇಲ್ಲಿ ಹೇಗ್ ಬಂದ್ರು, ಇಂತ ಈಕೋ ಸೆನ್ಸಿಟಿವ್ ಝೋನ್ಗೆ ಇವರು ಹೇಗೆ ಬಂದು ಬೇಲಿ ಹಾಕೊಂತಾರೆ, ಇವೆಲ್ಲವೂ ಕೂಡ ತನಿಖೆ ಆಗ್ಬೇಕು. ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ತಮ್ಮೆಲ್ಲರ ಮುಖಾಂತರ ಇವತ್ತು ಸರ್ಕಾರ ನೀವು ನಾವು ಹೇಳಿರ್ತಕ್ಕಂಥ ಆರೋಪಗಳನ್ನ ಅಲ್ಲಿಗೆ ಎಳಿತದೆ ಸರ್ಕಾರ ಅಂತ ಅಂದ್ರೆ ಖಂಡಿತವಾಗೂ ಸರ್ಕಾರ ಅದನ್ನ ಪ್ರೂವ್ ಮಾಡ್ಬೇಕು. ನೀವು ಸರ್ಕಾರ ಕೈ ಕೂಡ್ಲೇನೆ ಒಂದು SIT ರಚನೆ ಮಾಡ್ಬೇಕು. ಅದು ನೀವು ರಚನೆ ಮಾಡುವಂತ, ನಿಮ್ಮ ಕೈ ಕೆಳಗಡೆ ನಿಮ್ಮ ಅಧೀನದಲ್ಲಿ ಇರ್ತಕ್ಕಂಥ, ನೀವು ಹೇಳ್ದಂಗೆ ಕೇಳ್ಕೊಂಡು ಓಡಾಡುವಂತ ಜನರಿಂದ ರಚನೆ ಆಗುವಂತ SIT ಅಲ್ಲ. ನೀವು ಕಂಪ್ಲೀಟ್ ಆಗಿ ಇದಕ್ಕೊಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಡೈರೆಕ್ಷನ್ ಅಲ್ಲಿ ಆಗುವಂತ ಒಂದು SIT ರಚನೆ ಮಾಡಿ, ಆ ಮುಖಾಂತರ ಇವತ್ತು ನಾವು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದೀವಿ, ಮತ್ತೆ ಏನೆಲ್ಲ ಸಮಸ್ಯೆಗಳು ಅಲ್ಲಿ ಆಗುತ್ತೆ ಅನ್ನೋದನ್ನ ದಾಖಲೆ ಮೂಲಕ ಹೇಳ್ತಾ ಇದೀವಿ. ಇವತ್ತು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಏನು ಒಂದು 100 ಪೇಜ್ ಸರ್, ಅದು CC ರಿಪೋರ್ಟ್ ಎಷ್ಟು ಪೇಜ್ ಇದೆ? 50 ಪೇಜ್, 100 ಪೇಜ್, 500 ಪೇಜ್. ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಇವತ್ತು 500 ಪೇಜ್ ಏನೆಲ್ಲ ಈ ಪರಿಸರದ ಮೇಲೆ ಮತ್ತೆ ಫಾರೆಸ್ಟ್ ಮೇಲೆ ಅಲ್ಲಿ ಶೋಷಣೆ ಆಗ್ತಾ ಇದೆ, ಏನೆಲ್ಲ ಅಲ್ಲಿ ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನುವಂತ ಪರಿಣಾಮಗಳನ್ನ ಸುಮಾರು 500 ಪುಟಗಳಲ್ಲಿ ಇವತ್ತು ಶಿಫಾರಸ್ ಮಾಡಿದೆ. ಹಾಗಾಗಿ ಇವೆಲ್ಲವನ್ನ ಸರ್ಕಾರ ಗಮನಿಸಬೇಕು, ಇವೆಲ್ಲವನ್ನ ನೋಡ್ಬೇಕು. ಅದಕ್ಕಾಗಿ ಒಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೇತೃತ್ವದಲ್ಲಿ ಒಂದು SIT ರಚನೆ ಮಾಡಿ ಇದನ್ನು ತನಿಖೆ ಮಾಡಿಸ್ಬೇಕು. ಆ ಮುಖಾಂತರ ಇನ್ನು ಮುಂದೆ ಆದ್ರೂ ಈ ಭ್ರಷ್ಟ ರಾಜಕಾರಣಿಗಳು ತಮ್ಮ ಭೂಮಿಯ ಮೇಲಿನ ದುರಾಸೆಯ ಕಾರಣಕ್ಕಾಗಿ, ತಮ್ಮ ಹಣದ ದುರಾಸೆಯ ಕಾರಣಕ್ಕಾಗಿ ಏನು ಇಡೀ ಪರಿಸರವನ್ನ, ಇಡೀ ಭೂಮಿಯನ್ನ, ಇಡೀ ವನ್ಯಜೀವಿಯನ್ನ ನಾಶ ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ. ಇಂತಹ ಜನ ವಿರೋಧಿ, ಜೀವ ವಿರೋಧಿ ರಾಜಕಾರಣಿಗಳಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತ ಒಂದು SIT ರಚನೆ ಮಾಡಿ ಈ ಕೂಡಲೇ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ತಮ್ಮ ಮೂಲಕ ಆಗ್ರಹಿಸೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಈ ವಿಚಾರವಾಗಿ ತಮಗೆ ಪತ್ರಿಕಾ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ಏನಾದ್ರು ಡೌಟ್ಸ್ಗಳು, ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ಅಲ್ಲಿ ಸುಮಾರು 4,000 ಎಕರೆ ರೈತರೇ ಮಾಡ್ಕೊಂಡಿದ್ದಂತ ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 2-3 ತರ ರೈತರ ಭೂಮಿನೂ ಇದೆ, ರೈತರು ಅವರ ಹೆಸರಿಗಿರಂತ ರೈತರ ಭೂಮಿನೂ ಇದೆ, ಮತ್ತೆ ಸರ್ಕಾರಿ ಭೂಮಿನೂ, ಗೋಮಾಳ ಈ ತರ ಸರ್ಕಾರಿ ಭೂಮಿನೂ ಇತ್ತು. ಬಹುತೇಕವಾಗಿ ಎಲ್ಲ ಕಡೆ ಇವತ್ತು ಏನಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಇಲ್ಲಿ ತುಮಕೂರಲ್ಲಿ ನಾವು ಸುಮಾರು 1.5 ಲಕ್ಷ ಜನರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಅಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವತ್ತು ಆ ತರೀಕೆನೆ ರಾಜ್ಯಾದ್ಯಂತ ಸುಮಾರು ಲಕ್ಷ ಅರ್ಜಿ ಹಾಕೊಂಡು ಎಷ್ಟೊಂದು ಸುಮಾರು 20 ಲಕ್ಷ 30 ಲಕ್ಷ ಅರ್ಜಿ ಹಾಕೊಂಡು ಜನ ಭೂಮಿಗೆ ಕಾಯ್ತಾ ಇದ್ದಾರೆ. ಇಲ್ಲೂ ಕೂಡ ಪಾಪ ಅಷ್ಟು ಲಕ್ಷ ಜನರು ಫಲಾನುಭವಿಗಳಾಗ್ತಾ ಇದ್ರು. ಇವತ್ತು ಸರ್ಕಾರ ಇದನ್ನ ಅಕ್ವೈರ್ ಮಾಡ್ಕೊಂಡು ಈ ತರ ಕೆಲ್ಸಕ್ಕೆ ಅಕ್ವೈರ್ ಮಾಡೋದಕ್ಕೆ ನಿಮ್ಗೆ ಇದ್ಯಾವ್ದು ಈಕೋ ಸೆನ್ಸಿಟಿವ್ ಝೋನ್ ಇನ್ನೊಂದು ಏನು ಅಡೆತಡೆ ಆಗಲ್ಲ. ಇನ್ಯಾರಿಗೂ ರಾಮಲಿಂಗಾರೆಡ್ಡಿ, ಸತೀಶ್ ರೆಡ್ಡಿಗೆ ನಿಮ್ಗೆ ಜಮೀನನ್ನ ಕೊಡೋದಕ್ಕೆ ಬೋಗಸ್ ಮಾಡ್ಕೊಂಡಿರೋದು ಇವರು ಯಾರೋ ಅಲ್ಲಿ ಅರ್ಜಿ ಹಾಕೊಂಡಿರ್ತಕ್ಕಂತ ರೈತರಿಂದ ಇವರು ಜಮೀನ್ ತಗೊಳ್ಳೋದಕ್ಕೆ ಇವ್ರಿಗೆ ರೈಟ್ಸ್ ಇಲ್ಲ. ಅಂತ ಜಮೀನನ್ನ ಬೇರೆ ತರದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ತಗೊಂಡಿರುವಂತದ್ದು. ಬಹುತೇಕ ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಅರ್ಧಕ್ಕರ್ಧ ಜನ ಈ ತರದ ಕೆಲಸವನ್ನೇ ಮಾಡ್ಕೊಂಡು ಇವತ್ತು ದುಡ್ಡು ಮಾಡ್ಕೊಂಡು ಇವತ್ತು ಈ ರೀತಿಯಾಗಿ ಮೆರಿತಾ ಇದ್ದಾರೆ. ಬಹುತೇಕರು ಇವತ್ತು ಜೈಲಿರ್ಬೇಕಾದಂತವರೆಲ್ಲ ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಇವತ್ತು ಈ ಭೂಮಿ, ಪರಿಸರ, ವನ್ಯಜೀವಿಗಳೆಲ್ಲ ಈ ಮಟ್ಟಿಗೆ ನಾಶ ಆಗುವಂತ ಹಂತಕ್ಕೆ ಇವತ್ತು ತಲುಪಿದೆ. ಏನಾದ್ರು ಟೆಕ್ನಿಕಲ್ ವಿಚಾರಗಳು ನಾನು ಏನಾದ್ರು ಬಿಟ್ಟಿದ್ರೆ ನಮ್ಮ ವಕೀಲರು ಅದನ್ನು ಸ್ವಲ್ಪ ಬ್ರೀಫ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲ, ಧನ್ಯವಾದಗಳು.
ಅದ್ರ ಪ್ರಕಾರ ನಮ್ಮ ಸರ್ಕಾರ ಏನಿದೆ ಅದನ್ನ ಮನದಟ್ಟಣೆ ಮಾಡಿಕೊಂಡು ಅದೊಂದು 500 ಪೇಜ್ ರಿಪೋರ್ಟ್ ಹೇಗೆ ಎಲಿಫೆಂಟ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ ನ ಕಡಿಮೆ ಮಾಡಬೇಕು, ಇದು ಮೇನ್ಲಿ ಒಂದು ಎಲಿಫೆಂಟ್ ಕಾರಿಡಾರ್ ಬಗ್ಗೆ ಒಂದು ಮಾಡಿರುವ ಇದರಲ್ಲಿ 3 ಕಾಡುಗಳು ಕರೆಕ್ಟ್ ಆಗುತ್ತೆ, ಮಲೆ ಮಹದೇಶ್ವರ ಮತ್ತೆ ಕರಾಡಿಕಲ್ ಮತ್ತೆ ಕಾವೇರಿ ವೈಟ್. ಈ 3 ಕಾಡುಗಳನ್ನ ಒಂದು ಆ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಅಲ್ಲಿ ಬೆಳೆಗಳು ನಾಶ ಆಗಿದೆ, ಸುಮಾರು ಲಕ್ಸುರಿ ಕೆಫೆಗಳು ಬಂದಿದ್ದಾರೆ, ಎಲ್ಲ ಅವರವರ ಪ್ರೈವೇಟ್ ಜಾಗಗಳನ್ನೆಲ್ಲ ಅವರು ಫೆನ್ಸಿಂಗ್ ಮಾಡಿ ಅದನ್ನ ಗೋಮಾಳ ಲ್ಯಾಂಡ್ಗಳನ್ನ ಸರ್ಕಾರದವರು ನೀಟಾಗಿ ಕೂತು ಇಕೋ ಸೆನ್ಸಿಟಿವ್ ಝೋನ್ ಮತ್ತೆ ಗೋಮಾಳ ಲ್ಯಾಂಡ್ ನ ಎಲ್ಲವನ್ನು ಬೈಫರ್ಕೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾಣಿಗಳನ್ನ ಅದೊಂದೇ ಅಲ್ಲ, ಪ್ರಾಣಿಗಳ ಸೇಫ್ಟಿ ಏನಿದೆ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನ ಮಾನವರಿಗೆ ಎಷ್ಟು ಹಕ್ಕಿದೆಯೋ ಇಲ್ಲಿ ಜೀವಿ ಜಂತು ಕ್ರಿಮಿ ಕೀಟಕ್ಕೂ ಅಷ್ಟೇ ಆದಂತ ಒಂದು ಪ್ರಾಮುಖ್ಯತೆ ಕೊಡಬೇಕು. ಇಲ್ಲ ಅಂತಂದ್ರೆ ಒಂದು ವ್ಯರ್ಥ ಆಗುತ್ತೆ. ಈಗ ನಮ್ಮ ಸರ್ಕಾರ ಏನಿದೆ, ಈಗ ಈ ಕ್ರಿಕೆಟ್ ಸ್ಟೇಡಿಯಂ ಬಗ್ಗೆ ಒಂದು SIT ಫಾರ್ಮ್ ಮಾಡಿ ಸಬ್ಸಿಕ್ವೆಂಟ್ಲಿ ಅದನ್ನ ಹೇಗೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಬಹುದು ಅಂತ ನೋಡ್ಬೇಕಾಗುತ್ತೆ. ಈ ನ್ಯಾಷನಲ್ ಪಾರ್ಕ್ ಏನಿದೆ ಅದರದ್ದು ಎಸೆನ್ಸ್ ನ ಹಾಳು ಮಾಡಬಾರ್ದು, ಅದರದ್ದು ಪ್ರಾಮುಖ್ಯತೆ ಏನಿದೆ ಅದನ್ನ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಈ ಸೆಂಟ್ರಲ್ ಎಂಪೋರ್ಟ್ ಕಮಿಟಿ ರಿಪೋರ್ಟ್ ನ ನಮ್ಮ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಇದನ್ನ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಅಷ್ಟರ ಒಳಗಡೆ ನಮ್ಮ ಸರ್ಕಾರ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ನನ್ನ ಹೆಸರು ಅಭಿಷೇಕ್ ರಮೇಶ್ ಅಂತ. ನಾನೊಬ್ಬ ವೃತ್ತಿಯಲ್ಲಿ ನಾನೊಬ್ಬ ವಕೀಲನಾಗಿದ್ದೀನಿ. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಕವರ್ ಮಾಡಿದ್ದಾರೆ. ಇದೊಂದು ದಯವಿಟ್ಟು ಗಂಭೀರವಾದಂತ ವಿಚಾರ. ಇದು ಕೇವಲ ನಾವು ಯಾವಾಗ್ಲೂ ಮನುಷ್ಯರು ಅಭಿವೃದ್ಧಿ ನಮ್ದಷ್ಟೇ ನೋಡ್ತಾ ಇರ್ತೀವಿ. ಇದೊಂದ್ಸಲ ಪ್ರಾಣಿಗಳಿಗೆ ಮತ್ತೆ ಪರಿಸರದ ಮೇಲೆ ಆಗ್ತಾ ಇರ್ತಕ್ಕಂಥ ಶೋಷಣೆ ಆಗಿರೋದ್ರಿಂದ ದಯವಿಟ್ಟು ತಾವೆಲ್ಲರೂ ಇದು ಆ ತರದ ಒಂದು ಪ್ರಿಯಾರಿಟಿನಲ್ಲಿ ತೆಗೆದುಕೊಂಡು ತಾವು ಕೂಡ ಇದಕ್ಕೆ ಸಮಗ್ರವಾಗಿ ವರದಿ ಮಾಡೋದ್ರ ಮುಖಾಂತರ ಸರ್ಕಾರದ ಕಣ್ತರಿಸುವಂತಹ ಪ್ರಯತ್ನವನ್ನ ತಾವೆಲ್ಲರೂ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು.